ಸರ್ ನನ್ನ ಹೆಸರು ಪೂಜಪ್ಪ ಅಂದ್ಬಿಟ್ಟು. ಎಷ್ಟು ವರ್ಷಗಳಿಂದ ಈ ಸರ್ ಇದು ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ನಾವು ಸುಮಾರು ನಮ್ಮ ತಾತವ್ರ ಕಾಲದಿಂದ ಒಂದು 3 ವರ್ಷ ಹತ್ತತ್ರನೇ ಆಗಿರಬೇಕು. ಫಸ್ಟು ನರಸಪ್ಪ ಅಂತ ನಮ್ಮ ಗುರುಗಳವ್ರ ತಂದೆ ಇದ್ದರು. ಮತ್ತು ಅವರಾದಮೇಲೆ ನಮ್ಮ ಗುರುಗಳು ಬಂದರು. ಫಸ್ಟು ದೊಡ್ಡ ನರಸಪ್ಪ, ಆಮೇಲೆ ನರಸಪ್ಪ ಅಂದ್ಬಿಟ್ಟು, ಮತ್ತು ಇನ್ನೊಬ್ರು ದೊಡ್ಡ ನರಸಪ್ಪ ಅಂದ್ಬಿಟ್ಟು ಕಾಕಣೆ ಅಂತ ಇದ್ದರು ಅವರು. ಅವರಾದ್ಮೇಲೆ ಈಗ ನಾನು ನಿಲ್ಸ್ಕೊಂಡು ಯಮ್ಮನ ಸೇವೆ ಮಾಡ್ತಾಯಿದ್ವಿ ನಾವು. ನನ್ನ ಹೆಸರು ಪೂಜಪ್ಪ ಅಂದ್ಬಿಟ್ಟು. ಸುಮಾರು ಒಂದು 100 ವರ್ಷ ಆಗಿರಬೇಕು. ನಾನೇ 30-35 ವರ್ಷ ಸೇವೆ ಮಾಡಿದ್ದೀನಿ ಅಮ್ಮನಿಗೆ. ರಾಮನಗರದ ಬಂಡಿ ಮಾಂಕಾಳಿ ಅಮ್ಮನವರಿಗೆ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ? ಚಾಮುಂಡಮ್ಮನಿಗೆ 35 ವರ್ಷ, ಬಂಡಿ ಮಾಂಕಾಳಮ್ಮನಿಗೆ 30 ವರ್ಷ. 30 ವರ್ಷ. ಕರಗ ಸೀಸನ್ ಮುಗಿದ ಮೇಲೆ ಏನು ಮಾಡ್ತೀರಾ ಸರ್? ಮಾಮೂಲಿ ಬೆಂಗಳೂರಲ್ಲಿ ಹಣ್ಣಮಲ್ಲ, ಬೆಂಗಳೂರು ಹಣ್ಣಮ್ಮ ಮಾಡ್ತೀವಿ, ಕರಗ ಕಟ್ತೀವಿ, ಕರಗ ಬರ್ತೀವಿ, ಕರಗದ ಅಲಂಕಾರ ಮಾಡ್ತೀವಿ, ಊರು ಡೆಕೋರೇಷನ್ ಮಾಡ್ತೀವಿ. ಆಮೇಲೆ ಏನೂ ಇಲ್ಲದೆ ಇದ್ರೆ ಆಟೋ ಓಡಿಸ್ತೀವಿ. ಏನು ಇಲ್ಲದೆ ಆಟೋ ಓಡಿಸ್ತೀವಿ. ಈಗ ನಿಮಗೆ ಇದು ಸಂತೋಷ ಇದೆ ಇದರಲ್ಲಿ? ಸರ್ ಆಯ್ತು ಸರ್, ಇದರಿಂದ ನಮಗೆ ಮುಕ್ತಿನ ಸಿಕ್ಕೈತೆ. ಅಮ್ಮ ನಮ್ಮನ್ನು ಚೆನ್ನಾಗಿ ಮಡ್ಗಾಳೆ. ಈ ತಮಟೆ ವಾದ್ಯ ಕಲಿತ ಮೇಲೇ ಅದರಿಂದ ನನ್ನ ಮಕ್ಕಳಿಗೆ ಮದುವೆ ಮಾಡಿದೆ, ನನ್ನ ಮೊಮ್ಮಕ್ಕಳು ನೋಡಿದೆ. ಅದರಿಂದ ಸಾಕಷ್ಟು ಅಮ್ಮ ನಮ್ಗೆ ಚೆನ್ನಾಗಿ ಮಡ್ಗಾಳೆ. ಇದೇ ನಮ್ಗೆ ತೃಪ್ತಿ. ಈಗ ನೀವು ಇದನ್ನು ಹೆಂಗೆ ಕಲ್ತ್ರಿ ತಮಟೆ ವಾದನ? ಸರ್ ಇದು ನಮ್ಮ ತಾತವ್ರ ಕಾಲದಿಂದನೂ ನಮಗೆ ಇದೆ ವೃತ್ತಿನೇ. ನಮ್ಮ ತಾತರು ಇದು ಮೈಸೂರು ರಸ್ತೆಯಲ್ಲಿ ವಾಲ್ಮೀಕಿ ನಗರ ಅಂತ ಒಂದು ಇದೆ, ದೊಡ್ಡಪಾಳ್ಯ ಅಂದ್ಬಿಟ್ಟದು. ಅಲ್ಲಿ ಗುನ್ನೋದು ಉದಂಡರಸಪ್ಪ ಅಂತ ಇದ್ರಲ್ಲ, ಅವ್ರ ತಮ್ಮವ್ರೊಬ್ರು ಇದ್ರಂತಲ್ಲಿ. ಅವರು ನಮಗೆ ಗೊತ್ತಿರಲಿಲ್ಲ, ಚಿಕ್ಕ ಮಕ್ಕಳಲ್ಲಿ ನಮ್ಗೆ ಹೇಳಿತ್ತು. ಅವ್ರು ಹೇಳಿದರು ಅಲ್ಲಿ ದಬ್ಬಣಯ್ಯ ಅಂತ ಒಬ್ಬರಿದ್ರು. ಅವ್ರ ಮಗ ನಮ್ಮಪ್ಪ ಬೈಲಪ್ಪ ಅಂದ್ಬಿಟ್ಟು. ಅವರು ಸುಮ್ಮನೆ ಒಂದು ಸ್ವಲ್ಪ ಡೋಲ್ ಹೊಡಿಯೋರು ಅಷ್ಟೇ. ಆ ಕಲೆಗೆ ನಮ್ಮ ಅಣ್ಣ ತಮ್ಮಟೆ ಬರ್ತಾ ಇದ್ದ ಗಂಗಾ ಅಂದ್ಬಿಟ್ಟು ಅವ್ರು ತೀರ್ಕೊಂಡ್ರು. ಆ ಆಸೆಗೆ ನಾನು ಅದೇ ಒಂದು ಪ್ರದರ್ಶನ ಮಾಡ್ಕೊಂಡ್ಬಿಟ್ಟೆ. ತಮಟೆ ಸೀಸನ್ಗೆ 52 ವರ್ಷ, ನನಗೆ 40 ವರ್ಷ ತಮಟೆ ಸೇವೆ ಈಗಲೂ ಎಲ್ಲರಿಗೂ ಕಲಿಸ್ತಾರೆ ಸರ್. ಈಗಲೂ ಅಷ್ಟೇ ನನಗೆ ಸುಮಾರು ಒಂದು 2000 ಜನ ಶಿಷ್ಯರಿದ್ದಾರೆ. ಬಂಗಾರಪೇಟೆ, ತುಮಕೂರು, ಇಲ್ಲಿ ಕೆಜಾಪು, ಆಮೇಲೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ಊರಲ್ಲಿ ನಮ್ಗೆ ಶಿಷ್ಯರಿದ್ದಾರೆ. ಎಲ್ಲ ಕಡೆನೂ ಶಿಷ್ಯರು ಎಲ್ಲರೂ ಕಲಿಸ್ಕೊಂಡಿದ್ವಿ. ಎಲ್ಲರೂ ಚೆನ್ನಾಗಿ ನುಡಿಸ್ಕೊಂಡು ಅವ್ರು ಕಲಿಸ್ಕೊಂಡು ಧನ್ಯವಾದ. ಬಾಯ್ ಸರ್.